ಜನರಿಗೆ ಒಳ್ಳೆಯದನ್ನ ಮಾಡಲು ರಾಜಕಾರಣಿಯೇ ಆಗಬೇಕಾಗಿಲ್ಲ. ಯಾಕಂದ್ರೆ ಆಸಕ್ತಿ ಇಲ್ಲದಿದ್ರೂ ನಟನಾಗಿ ಗಳಿಸಿದ ಅಭಿಮಾನವನ್ನು ಬಳಸಿಕೊಳ್ಳಲು ಸಾಧ್ಯವಿದೆ ಅಂತ ಕನ್ನಡದ ಖ್ಯಾತ ನಟ ಶಿವರಾಜ್ ಕುಮಾರ್ ಹೇಳಿದರು. 45 ಚಿತ್ರವನ್ನು ಭಾರತದಾದ್ಯಂತ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದ್ದು, ಚಿತ್ರದಲ್ಲಿ ಉಪೇಂದ್ರ, ರಾಜ್ಬಿ ಶೆಟ್ಟಿ ಮತ್ತು ತಮಿಳು ನಟ ವಿಜಯ್ ಆಂಥೋನಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕನ್ನಡದ ತಾರೆಯರು ತಮಿಳು ತಾರೆಯರಂತೆ ರಾಜಕೀಯಕ್ಕೆ ಯಾಕೆ ಪ್ರವೇಶಿಸುವುದಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶಿವರಾಜ್ ಕುಮಾರ್, ನನಗೆ ರಾಜಕೀಯ ಅರ್ಥವಾಗುವುದಿಲ್ಲ. ನಿರ್ದಿಷ್ಟ ಅಧಿಕಾರ ಅಥವಾ ಬಿರುದು ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡಲು ನಾನು ಬಯಸುತ್ತೇನೆ ಅಂತ ಹೇಳಿದರು. ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಟ, ನಿರ್ಮಾಪಕ ಮತ್ತು ನಿರ್ದೇಶಕರು ಆದ ಬಹುಮುಖ ಪ್ರತಿಭೆ ಉಪೇಂದ್ರ ಈ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿರುವ ಸಂಗೀತ ಸಂಯೋಜಕ ಅರ್ಜುನ್ ಜನ್ಯ ಅವರೇ ಈ ಚಿತ್ರದ ನಿಜವಾದ ತಾರೆ ಎಂದರು. ತಮ್ಮ ಚಿತ್ರದ ಕಲ್ಪನೆಯನ್ನ ನಿರ್ಮಾಪಕರಿಗೆ ತಿಳಿಸಲು ಜನ್ಯ ಅವರು ತುಂಬಾ ಪ್ರಯತ್ನಿಸುತ್ತಿದ್ದಾರೆ. ಕೇವಲ ಸ್ಕ್ರಿಪ್ಟ್ ಅಥವಾ ಪರಿಕಲ್ಪನೆಯನ್ನ ಪ್ರಸ್ತುತಪಡಿಸುವ ಬದಲು ಹಿನ್ನೆಲೆ ಸಂಗೀತ ಮತ್ತು ಡಬ್ಬಿಂಗ್ ಸೇರಿದಂತೆ ಸಂಪೂರ್ಣ ಅನಿಮೇಟೆಡ್ ಚಿತ್ರವನ್ನ ಮಾಡಿದ್ರು. ಇದು ಸುಮಾರು 1 ವರ್ಷ ತೆಗೆದುಕೊಂಡಿತು. ಯಾರಾದರೂ ಆ ರೀತಿ ಮಾಡಿರೋದು ಇದೇ ಮೊದಲು ಅಂತ ಉಪೇಂದ್ರ ಹೇಳಿದ್ರು. ರಾಜ್ಬಿ ಶೆಟ್ಟಿ ಕೂಡ ನಿರ್ದೇಶಕರ ತೀವ್ರ ಸಮರ್ಪಣಾ ಭಾವವನ್ನು ಎತ್ತಿ ತೋರಿಸಿದ್ರು. ಅವರು 3 ವರ್ಷ ಈ ಚಿತ್ರಕ್ಕಾಗಿ ನಿದ್ದೆ ಮಾಡದೆ ಕೆಲಸ ಮಾಡಿದ್ದಾರೆ. ನಾನು ಒಬ್ಬ ನಿರ್ದೇಶಕನಾಗಿದ್ದರೂ ಕನ್ನಡದಲ್ಲಿ ಕೆಲವು ಚಿತ್ರಗಳನ್ನು ಮಾಡಿದ್ದೇನೆ. ಆದರೆ ಅವರ ಕೆಲಸವನ್ನು ನೋಡಿದಾಗ ನನ್ನಲ್ಲಿ ಇಷ್ಟೊಂದು ಸಮರ್ಪಣಾ ಭಾವವಿಲ್ಲ ಅಂತ ನನಗೆ ಸ್ವಲ್ಪ ಅಸೂಯೆಯಾಯಿತು ಅಂತ ಹೇಳಿದರು. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಮತ್ತೊಂದು ಹಾಡು ರಿಲೀಸ್ ಆಗ್ತಾ ಇದೆ. ಚಿತ್ರ ರಿಲೀಸ್ ಆಗೋ 2 ದಿನದ ಮೊದಲೇ ಈ ಒಂದು ಗೀತೆ ರಿಲೀಸ್ ಆಗಿದೆ. ದರ್ಶನ್ ಡೆವಿಲ್ ಚಿತ್ರಕ್ಕೆ ಆಲೋ ಹೊಮೋರಾ ಹಾಡು ಬರೆದಿದ್ದ ಅದೇ ಅನಿರುದ್ಧ ಶಾಸ್ತ್ರಿನೇ ಈ ಮಾರ್ಕ್ ಚಿತ್ರದ ಕಾಳಿ ಸಾಂಗ್ ಬರೆದಿದ್ದಾರೆ. ಇದರ ರಿಲೀಸ್ ಮಾಹಿತಿ ಅಧಿಕೃತವಾಗಿಯೇ ಹೊರಬಂದಿದೆ. ದಿ ಕಾಳಿ ಸಾಂಗ್ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಮಾರ್ಕ್ ಚಿತ್ರ ರಿಲೀಸ್ ಆಗೋ 2 ದಿನದ ಮೊದಲೇ ಈ ಗೀತೆ ರಿಲೀಸ್ ಆಗಿದೆ. ಅಂದಹಾಗೆ ಈ ಗೀತೆ ಇಂದು ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ ರಿಲೀಸ್ ಆಗಿದೆ. ಮಾರ್ಕ್ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಕೊಟ್ಟಿದ್ದಾರೆ. ಈಗಾಗಲೇ 2 ಹಾಡು ರಿಲೀಸ್ ಆಗಿವೆ. ಒಂದು ಸೈಕೋ ಸೈತಾನ್ ಅನ್ನೋದು ಗೊತ್ತೇ ಇದೆ. 2ನೇ ಹಾಡು ಮಸ್ತ್ ಮಲೈಕಾ ಅನ್ನೋದು ತಿಳಿದಿದೆ. ಈ 2 ಹಾಡುಗಳ ಕ್ರೇಜ್ ಬೇರೆ ಇದೆ. ಆದರೆ ದಿ ಕಾಳಿ ಸಾಂಗ್ ಬೇರೆ ರೀತಿನೇ ಇದೆ. ಡಿಸೆಂಬರ್ 25ರಂದು ಮಾರ್ಕ್ ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲೆಡೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ತೆಲುಗು, ತಮಿಳು ಹಾಗೂ ಹಿಂದಿಯಲ್ಲೂ ಈ ಚಿತ್ರ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಶೇಖರ್ ಚಂದ್ರ ಈ ಚಿತ್ರಕ್ಕೆ ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಕನ್ನಡ ಹಾಗೂ ತಮಿಳು ಚಿತ್ರರಂಗದ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಇವರ ಈ ಚಿತ್ರದ ಬಗ್ಗೆ ದೊಡ್ಡ ಹೋಪ್ ಕೂಡ ಇದೆ. ಕಿಚ್ಚ ಸುದೀಪ್ ಮೊನ್ನೆ ಹುಬ್ಬಳ್ಳಿಯಲ್ಲಿ ಖಡಕ್ ಆಗಿಯೇ ಮಾತನಾಡಿದ್ದಾರೆ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಹೇಳಿದ್ರು. ಈ ಮಾತನ್ನ ಯಾರಿಗೋ ಹೇಳಿರೋದು ಅಲ್ವೇ ಅಲ್ಲ. ಇದು ಪೈರಸಿ ವಿರುದ್ಧದ ಮಾತಾಗಿದೆ. ಹಾಗಾಗಿಯೇ ಅಷ್ಟು ಕಾನ್ಫಿಡೆಂಟ್ ಆಗಿಯೇ ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಅಂತಲೇ ಹೇಳಿದ್ರು. ಹುಬ್ಬಳ್ಳಿಗೆ ಹೋಗುವಾಗಲೇ ಇವರಿಗೆ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಅದು ಸುಮ್ಮನೆ ಯಾರೋ ಹೇಳಿರೋ ಮಾಹಿತಿ ಅಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದಾಗಿತ್ತು. ಅದಕ್ಕೇನೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿಯ ಕಾರ್ಯಕ್ರಮದಲ್ಲಿಯೇ ಅಷ್ಟು ಜೋರಾಗಿಯೇ ಸುದೀಪ್ ಯುದ್ಧಕ್ಕೆ ಸಜ್ಜು ಅಂತ ಹೇಳಿದ್ರು. ಈ ವಿಚಾರವನ್ನ ಸ್ವತಃ ಸುದೀಪ್ ಈಗ ಹೇಳಿದ್ದಾರೆ. ಸುದೀಪ್ ಸುಮ್ಮನೆ ಏನೋ ಮಾತನಾಡೋದಿಲ್ಲ, ಯೋಚನೆ ಮಾಡಿಯೇ ಮಾತನಾಡ್ತಾರೆ. ಏನೋ ಮಾತಾಡಿದ್ರೆ ಅದು ವಾಪಸ್ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇವರಿಗೆ ಇದೆ. 30 ವರ್ಷದಿಂದಲೂ ಸಿನಿಮಾದಲ್ಲಿದ್ದಾರೆ. ಇವರಿಗೆ ಕ್ಯಾಮ್ರಾದ ಮುಂದೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅಂತ ತಿಳಿಯೋದಿಲ್ವೇ? ಹೀಗೆ ಸ್ವತಃ ಸುದೀಪ್ ಹೇಳಿಕೊಂಡಿದ್ದಾರೆ. ಒಂದು ಸಂದರ್ಶನದ ಸಮಯದಲ್ಲಿಯೇ ಸುದೀಪ್ ಇತರ ಮಾಧ್ಯಮಗಳ ಕ್ಯಾಮ್ರಾ ಮುಂದೆನೂ ಇದನ್ನೇ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋದು ಸುಮ್ಮನೆ ಏನೂ ಅಲ್ಲ. ಹುಬ್ಬಳ್ಳಿಗೆ ಹೋಗುವ ಸಮಯದಲ್ಲಿಯೇ ನಮ್ಮ ಸಿನಿಮಾ ಮುಗಿಸೋಕೆ ಒಂದು ಪಡೆ ರೆಡಿಯಾಗಿದೆ ಅನ್ನೋದು ಗೊತ್ತಾಯಿತು. ಅದು ಪೈರಸಿ ಮಾಡಿಸೋಕೆ ಮಾಡಿರೋ ಪಡೆ ಅನ್ನೋದು ತಿಳಿಯಿತು. ಹಾಗಾಗಿ ಆ ರೀತಿ ಮಾತುಗಳನ್ನೇ ಹೇಳಿದ್ದೇನೆ ಅಂತಲೇ ಸುದೀಪ್ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ 45 ಸಿನಿಮಾ ಬಹುಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದರೆ ಡಿಸೆಂಬರ್ 25ರಂದು ಈ ಚಿತ್ರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ. ಇತರ ಭಾಷೆಯಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಪ್ರಶ್ನೆನೂ ಇದೆ. ಅದಕ್ಕೆ ಉತ್ತರವೂ ಸಿಕ್ಕಾಗಿದೆ. ಅದನ್ನು ಚಿತ್ರದ ನಿರ್ಮಾಪಕ ರಮೇಶ್ ರೆಡ್ಡಿ ಕೊಟ್ಟಿದ್ದಾರೆ. ಡಿಸೆಂಬರ್ 25ರಂದು ಕನ್ನಡ ಭಾಷೆಯಲ್ಲಿ 45 ಚಿತ್ರ ರಿಲೀಸ್ ಆಗ್ತಾ ಇದೆ. ಆದರೆ ಪರಭಾಷೆಯ ವಿಚಾರಕ್ಕೆ ಬಂದರೆ ಅದು 1 ವಾರದ ಬಳಿಕವೇ ಆಗುತ್ತೆ. ಡಿಸೆಂಬರ್ 25ರಂದು 45 ಚಿತ್ರ ಬಂದರೆ 1 ವಾರದ ಬಳಿಕ ಜನವರಿ 2ರಂದು ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿಯೇ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. 45 ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲಾವಿದರು ಸಾಕಷ್ಟು ವಿಷಯ ಹೇಳಿಕೊಂಡಿದ್ದಾರೆ. ಅದರಲ್ಲಿ ಚಿತ್ರ ನಿರ್ಮಾಪಕ ರಮೇಶ್ ರೆಡ್ಡಿ ತಮ್ಮ ಚಿತ್ರದ ರಿಲೀಸ್ ಮಾಹಿತಿ ಕೊಟ್ಟಿದ್ದಾರೆ. ಯಾವ ಸಂಸ್ಥೆ ತಮ್ಮ ಚಿತ್ರವನ್ನು ವಿತರಿಸುತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಟಾಲಿವುಡ್ನಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಈ ಚಿತ್ರವನ್ನು ವಿತರಿಸ್ತಾ ಇದ್ದಾರೆ. AGS ಎಂಟರ್ಟೈನ್ಮೆಂಟ್ ಈ ಚಿತ್ರವನ್ನು ತಮಿಳು ಭಾಷೆಯಲ್ಲಿ ವಿತರಿಸ್ತಾ ಇದೆ. ದುಲ್ಕರ್ ಸಲ್ಮಾನ್ ಅವರ ವೇಫೇರರ್ ಸಂಸ್ಥೆ ಮಲಯಾಳಂ ಭಾಷೆಯಲ್ಲಿ ಚಿತ್ರ ರಿಲೀಸ್ ಮಾಡ್ತಾ ಇದೆ. ಜಿ ಸ್ಟುಡಿಯೋಸ್ ಈ ಚಿತ್ರವನ್ನು ಉತ್ತರ ಭಾರತದಲ್ಲಿ ರಿಲೀಸ್ ಮಾಡ್ತಾ ಇದೆ. ಸ್ಯಾಟಲೈಟ್ ಮತ್ತು ಡಿಜಿಟಲ್ ಹಕ್ಕನ್ನು ಜಿ ಸಂಸ್ಥೆ ಪಡೆದುಕೊಂಡಿದೆ ಅಂತ ನಿರ್ಮಾಪಕರು ಹೇಳಿಕೊಂಡಿದ್ದಾರೆ. ಡೈರೆಕ್ಟರ್ ಜೋಗಿ ಪ್ರೇಮ್ ಸಡನ್ ಆಗಿಯೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ತಮ್ಮ KD ಸಿನಿಮಾದ್ದೇ ಆಗಿದೆ.
ಮೊನ್ನೆ ಮಾರ್ಕ್ ಚಿತ್ರದ ಸಮಯದಲ್ಲಿ ಸುದೀಪ್ ಜೊತೆಗೆ ಸಿನಿಮಾ ಮಾಡುತ್ತಿದ್ದೇನೆ ಅಂತ ಹೊಸ ನ್ಯೂಸ್ ಕೊಟ್ಟಿದ್ರು. ಆದರೆ ಈಗ ಕೆಡಿ ಸಿನಿಮಾ ಹಾಡಿನ ಮ್ಯಾಟರ್ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಹೊಸ ನ್ಯೂಸ್ ಕೊಟ್ಟಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾದ 3ನೇ ಹಾಡು ರಿಲೀಸ್ ಆಗ್ತಾ ಇದೆ. ಈ ಒಂದು ಹಾಡಿನ ಮಾಹಿತಿಯನ್ನೇ ಡೈರೆಕ್ಟರ್ ಜೋಗಿ ಪ್ರೇಮ್ ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಈ ಚಿತ್ರದ 3ನೇ ಹಾಡು ರಿಲೀಸ್ ಆಗ್ತಾ ಇದೆ. ಮಧ್ಯಾಹ್ನ 12:34ಕ್ಕೆ ಈ ಒಂದು ಹಾಡು ರಿಲೀಸ್ ಆಗ್ತಾ ಇದೆ. ಈ ಒಂದು ವಿಷಯವನ್ನ ಜೋಗಿ ಪ್ರೇಮ್ ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ನಲ್ಲಿಯೇ ಹಂಚಿಕೊಂಡಿದ್ದಾರೆ. ಕೆಡಿ ಚಿತ್ರದಲ್ಲಿ ಜೋಡೆತ್ತು ಕಣೋ ಅನ್ನುವ ಹಾಡಿದೆ. ಈ ಒಂದು ಹಾಡು ಬಹುಭಾಷೆಯಲ್ಲಿಯೇ ರಿಲೀಸ್ ಆಗ್ತಾ ಇದೆ. ಆ ಎಲ್ಲಾ ಭಾಷೆಯ ಪೋಸ್ಟರ್ಗಳನ್ನ ಜೋಗಿ ಪ್ರೇಮ್ ಹಂಚಿಕೊಂಡಿದ್ದಾರೆ. ಕೆಡಿ ಚಿತ್ರದ 2 ಹಾಡು ಈಗಾಗಲೇ ರಿಲೀಸ್ ಆಗಿವೆ. ಅದರಲ್ಲಿ ಶಿವ ಶಿವ ಹಾಡು ರಿಲೀಸ್ ಆಗಿದೆ. ಅದರ ಖದರ್ ಕೂಡ ಬೇರೆ ಇದೆ. ಸೆಟ್ ಆಗಲ್ಲ ಅನ್ನೋ ಹಾಡು ಕೂಡ ರಿಲೀಸ್ ಆಗಿದೆ. ಕೆಡಿ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿದ್ದಾರೆ. ಜನರ ಗಮನ ಸೆಳೆಯೋ ರೀತಿಯೇ ಹಾಡು ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ಹೇಳಿದಂತೆ ಶಿವ ಶಿವ ಹಾಡು ಹೆಚ್ಚು ಗಮನ ಸೆಳೆದಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.